ನಮಸ್ತೆ. ನಮಸ್ಕಾರ. ಆಕ್ಚುಲಿ ನಮ್ದು ಇವತ್ತು ಆಗಸ್ಟ್ 7th ಸಿನಿಮಾ ಪ್ರೀ-4 ಆಗಿದೆ. ಅದರ ಅನೌನ್ಸ್ಮೆಂಟ್ಗೆ ನಾನು ನಮ್ಮ ನಿರ್ಮಾಪಕರೆಲ್ಲ ಸೇರ್ಬೇಕಾಗಿತ್ತು. ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ನಾನು. ಯಾಕಂದ್ರೆ ಇವತ್ತು ನಾವು ಸಿನಿಮಾ ಗೆಲ್ಲಿಸ್ಬೇಕು ಅನ್ನೋ ಬರದಲ್ಲಿ ಸಾಕಷ್ಟು ಎಫರ್ಟ್ಗಳನ್ನ ಹಾಕ್ತಿರ್ತೀವಿ. ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಿದ್ವಿ ಒಂದು ಸಿನಿಮಾಗೆ. ನಾವು ಅಶೋಕಗೆ ಹಾಕಿರ್ತೀವೆಲ್ಲ ನೋಡಿದಿರ. ಅದು ರಾತ್ರಿ ನಿಂತು ಬಿಟ್ಟು ಅಶೋಕ ಸಿನಿಮಾ ಗೆಲ್ಸಕ್ಕೆ ಮಾತಾಡಿದ್ವಿ. ಚಿತ್ರರಂಗ ಯಾವ ತರದ ಪರಿಸ್ಥಿತಿನಲ್ಲಿ ಇದೆ ಅನ್ನೋದನ್ನ ನಾನು ಯೋಚನೆ ಮಾಡಿಕೊಂಡು ನಾನು ಹೇಳಿದ ಎಜುಕೇಶನ್ ಅನ್ನೋ ವರ್ಡ್ ಯಾರು ಹರ್ಟ್ ಆಗಿದ್ಯೋ, ನಾನು ಹೇಳಿದ ಎಜುಕೇಶನ್ ಏನಂದ್ರೆ ಜ್ಞಾನದ ಬಗ್ಗೆ ಅಷ್ಟೇ ಹೇಳಿದ್ ನಾನು. ಎಜುಕೇಶನ್ ಅಂದ್ರೆ ನಾನು ಓದಿರೋದು SLC. ನಮ್ಮ ತಾಯಿ ಓದೇ ಇಲ್ಲ. ಆ ತರ ನಾನು ಯಾರನ್ನು ಹೀಯಾಳಿಸುವಂತ ಮನಸ್ಥಿತಿ ನನಗಿಲ್ಲ. ನಾನು ಬಂದಿರೋದು ಯಾವುದೋ ಒಂದು ಸಣ್ಣ ಕುಗ್ರಾಮದಿಂದ 200 ರೂಪಾಯಿ 300 ರೂಪಾಯಿಂದ ಸೀರಿಯಲ್ ಮಾಡ್ಕೊಂಡು ಬಂದವರು. ಇವೆಲ್ಲರೂ ಮೊದಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಿದವರು, ಇಂಡಸ್ಟ್ರಿ ಕಟ್ಟಿದವರು, ಪಾರ್ವತಮ್ಮನ ಹಿಡಿದು ಅಣ್ಣವ್ರನ್ನ ಹಿಡಿದು ಎಲ್ಲರೂ ಇಂಡಸ್ಟ್ರಿ ಕಟ್ಟಿದವರು ಸಾಕಷ್ಟು ನಿರ್ಮಾಪಕರುಗಳು ಬಂದು ಕೆಲಸ ಮಾಡಿದ್ದಾರೆ. ನಾನು ಹೇಳಿದ್ದೆ ಆಂಗಲ್ ಯಾವುದು ಅಂತಂದ್ರೆ, ಒಬ್ಬ ನಿರ್ಮಾಪಕ ಬರಬೇಕಾದ್ರೆ ಜ್ಞಾನ ಇಲ್ಲದೆ ಬರೋದು ತುಂಬಾ ತಪ್ಪು ಅಂತ ಹೇಳಿದೀನಿ ನಾನು. 100% ತಪ್ಪು. ಯಾಕೆ ತಪ್ಪು ಅಂತಂದ್ರೆ ಸಿನಿಮಾದ ಜ್ಞಾನ ಬಹಳ ಮುಖ್ಯ ಆಗುತ್ತೆ. ಫಸ್ಟ್ ಡೇ ಇಂದ ಒಂದು ಸ್ಕ್ರಿಪ್ಟ್ ಹಿಡಿದು, ಒಬ್ಬ ಕಾಸ್ಟಿಂಗ್ ಮಾಡೋದನ್ನ ಹಿಡಿದು, ಒಂದು ಪ್ರೊಡಕ್ಷನ್ ಶುರು ಮಾಡೋದನ್ನ ಹಿಡಿದು, ಒಂದು ಕಾಪಿ ಲೋಟನ್ನ ಹಿಡಿದು ನಾನ್ ಮಾಡಿದೀನಿ ಆ ಕೆಲಸನ. ಪ್ರೊಡಕ್ಷನ್ ಬಾಯಿ ಕೆಲಸ ಸಮೇತ ಮಾಡ್ಕೊಂಡು ನಾನು ನಿರ್ಮಾಣ ಮಾಡಿದ್ದೀನಿ ಸಿನಿಮಾನ. 4 ಸಿನಿಮಾ ನಿರ್ಮಾಣ ಮಾಡಿದ್ದೀನಿ ಸತೀಶ್ ಪಿಕ್ಚರ್ ಹೌಸ್ ಇಂದ. ಅಷ್ಟೆಲ್ಲ ನಾನೇ ಜಿಲ್ಲೆ ಇದ್ದಾಗ ಬಂದ್ರು ಅನ್ಕೊಳ್ಳಿ ಪ್ರೊಡ್ಯೂಸರ್ ಈಗ ಒಳಗಡೆ, ನಾನು ಹೇಳಿದ್ದೆ ಕೊಡ್ಬೇಕು ಅವರು. ಎಡಿಟಿಂಗ್ ಏನು, ಏನು, ಡಬ್ಬಿಂಗ್ ಏನು, ಪ್ರಮೋಷನ್ ಏನು. ಈಗ 1 ಕೋಟಿ ಇರೋ ಸಿನಿಮಾ 2 ಕೋಟಿ ಬಜೆಟ್ ಆದಾಗ ಯಾರು ಹೊಣೆ ಆಗ್ತಾರೆ ಅದಕ್ಕೆ? ಅವ್ರಿಗೆ ಸ್ವತಃ ಗೊತ್ತಿದ್ದಾಗ ಅವ್ರು ನಮ್ಮನ್ನು ಕ್ವಶನ್ ಮಾಡಬಹುದು. ಅವಾಗ ನಿರ್ಮಾಪಕರುಗಳು ಉಳಿತಾರೆ, ಇಂಡಸ್ಟ್ರಿ ಉಳಿಯುತ್ತೆ. 100 ಸಿನಿಮಾಗಳು ಮಾಡ್ಬೇಕು ನಮ್ಗೆ. ನಾನು ಅವತ್ತು ಅಂತ ಹೇಳಿದೆ, ಲಕ್ಷಾಂತರ ಜನರು ಬದುಕಿದೆ. ಎಷ್ಟು ಜನ ಲೈಫ್ ವಾಯ್ಸ್ ಕರೀತಾರೆ ನೋಡಿದ್ರೆ ಹೊಟ್ಟೆ ಹೊಡಿತಿದೆ ಹೋಗ್ತಾ ಇರ್ಬೇಕಾದ್ರೆ. ಅವರೆಲ್ಲ ನಮ್ಮಷ್ಟು ದುಡ್ಡು ತಗೊಂಡು ಕೆಲಸ ಮಾಡಲ್ಲ. ಪ್ರೊಡಕ್ಷನ್ ಅವ್ರು ಇದಾರೆ, ಕಾಸ್ಟ್ಯೂಮರ್ಸ್ ಇದಾರೆ. ಬರೀ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನಾವು. ಬೇಡ, ನಮ್ಮ ನೆಕ್ಸ್ಟ್ ಜನರೇಷನ್ ಇದೆ, ಮಕ್ಕಳಿದ್ದಾರೆ, ಮುಂದಕ್ಕೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಪಡ್ಕೊಂಡವ್ರು ಎಷ್ಟೋ ಜನ ಸಾಲಲ್ಲಿ ಇದ್ದಾರೆ ನಮ್ಮ ಸಾಲಲ್ಲಿ. ಅದಕ್ಕೋಸ್ಕರ ಇಂಡಸ್ಟ್ರಿ ಉಳಿಬೇಕು ಅನ್ನೋ ವಿಚಾರದಲ್ಲಿ ನಿರ್ಮಾಪಕರುಗಳು ಬರ್ಬೇಕಾದ್ರೆ, ಹೊಸ ನಿರ್ಮಾಪಕರುಗಳು ಆ ಜ್ಞಾನ ಇರ್ಲಿ ಅಂತ ಹೇಳಿದ್ದೆ ಹೊರತು ಎಜುಕೇಶನ್ ಅನ್ನೋದು ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತನೋ ಅಥವಾ ನಮ್ಮ ನಿರ್ಮಾಪಕರುಗಳು ಬೇಜಾರು ಮಾಡ್ಬೇಕು ಅಂತನೋ ಹೇಳಿದ್ ಬದಲ್ಲ ಸರ್. ಇವತ್ತು ಇವಾಗ ನೋವಾಗಿದ್ರೆ, ಯಾವುದೇ ನಮ್ಮ ನಿರ್ಮಾಪಕರುಗಳು ನೋವಾಗಿದ್ರು ನಾನು ಇಲ್ಲೂ ಕ್ಷಮೆ ಕೇಳಕ್ಕೆ ರೆಡಿ ಇದ್ದೀನಿ. ಯಾಕೆಂದ್ರೆ ಕ್ಷಮೆ ಕೇಳ್ತೀನಿ ನಾನು ಅಷ್ಟೊಂದು ಏನೋ ಸಣ್ಣವನಾಗ್ಬಿಡಲ್ಲ ಅಥವಾ ಚಿಕ್ಕವನಾಗಲ್ಲ ನಿಮ್ ಎದುರುಗಡೆ. ಪರವಾಗಿಲ್ಲ, ನೀವೆಲ್ಲ ಸೀನಿಯರ್ಸ್ ಮಾಡ್ಕೊಂಡ್ ಬಂದಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ನಾನು ಈ ಮುಖಾಂತರ ಇಲ್ಲಿಗೆ ಬರ್ಬೇಕಾಯ್ತಲ್ಲ ಅಂತ ಏನೋ ಒಂದು ಸಣ್ಣ ಬೇಜಾರು ಅಷ್ಟೇ. ಅಂದ್ರೆ ಬೇರೆ ವಿಚಾರದಲ್ಲಿ ನಾನು ನಿರ್ಮಾಪಕರ ಸಂಘಕ್ಕೆ ಬರ್ಬೇಕಾಯ್ತು. ಬಟ್ ನಿರ್ಮಾಪಕರ ಸಂಘದಿಂದ ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಸರ್, ಚೆನ್ನಾಗಾಗ್ಲಿ, ನಮ್ಮ ಇಂಡಸ್ಟ್ರಿ ಬೆಳೀಲಿ, ಎಲ್ಲ ಒಗ್ಗಟ್ಟಾಗಿ ಹೋಗೋಣ. ನಾವು, ನೀವು, ಅವರು, ಇವರು ಅಂತ ಬೇರೆ ಅಲ್ಲ. ಇವತ್ತು ಇಡೀ ಇಂಡಸ್ಟ್ರಿ ಬೆಳೆಯೋದಕ್ಕೆ ನಮ್ಮ ಮಾಧ್ಯಮದ ಸಪೋರ್ಟ್ ಅಷ್ಟೇ ಇದೆ, ನಿಮ್ಮೆಲ್ಲರ ಸಪೋರ್ಟ್ ಇದೆ. ಎಲ್ಲರೂ ನೀವು ಸಿನಿಮಾಗಳು ಮಾಡಿದ್ದೀರಾ. ಹಾಗಾಗಿ RS ಗೌಡ್ರಿಗೆ, ನಮ್ಮ ರಾಮಮೂರ್ತಿ ಅವ್ರಿಗೆ, ನಿಮಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಕಾಳಜಿಗಳ ಆ ಕಡೆ ಹೋಗೋಣ. ನಾನು ನಿಮ್ ಜೊತೆಗಿರ್ತೀನಿ. ನಮಗೆ ಸಬ್ಸಿಡಿ ಸಿಕ್ಕಿಲ್ಲ 7 ವರ್ಷದಿಂದ. ನಮಗೆ ರಾಜ್ಯೋತ್ಸವ ಸ್ಟೇಟ್ ಅವಾರ್ಡ್ ಬಂದಿಲ್ಲ 5 ವರ್ಷದಿಂದ. ನಮ್ಮ ಸಿನಿಮಾಗಳನ್ನ ಯಾವ ತರ ಇಂಪ್ರೂವ್ ಮಾಡ್ಬೇಕು ನಾವು, ಹೇಗೆ ಈಗ ನಾನೇ ಡಿಸೈಡ್ ಮಾಡಿದ್ದೀನಿ ವರ್ಷಕ್ಕೆ 2 3 ಸಿನಿಮಾ ಮಾಡ್ಬೇಕು ಅಂತ. ನಾನು ಕಷ್ಟ ಬಂದಾಗ ನಿರ್ಮಾಪಕರ ಜೊತೆಗೆ ನಿಂತಿದ್ದೀನಿ ಸರ್. ನನ್ನ ಸಿನಿಮಾಗಳ ಜೊತೆ ಕೆಲಸ ಮಾಡಿರೋ ನಿರ್ಮಾಪಕರನ್ನ ಕೇಳಿ, ಎಷ್ಟೋ ಸಲ ನಾನು ರೆಮ್ಯುನರೇಷನ್ ಬಿಟ್ಟು ಕೆಲಸ ಮಾಡ್ಕೊಂಡಿದ್ದೀನಿ, ಪರ್ಸೆಂಟೇಜು ಕೆಲಸ ಮಾಡಿದ್ದೀನಿ, ರೆಮ್ಯುನರೇಷನ್ ಇಲ್ಲದೂ ಕೆಲಸ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ಈ ತರ ಒಳ್ಳೆ ಆಲೋಚನೆಯಲ್ಲಿ ಪಾಸಿಟಿವ್ ಆಗಿ ನಾವೆಲ್ಲರೂ ಹೋಗೋಣ. ನಮ್ಮ ಅಯೋಗ್ಯ ಆಕ್ಟು 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. 14ನೇ ತಾರೀಕು ಬರ್ಬೇಕಾಗಿತ್ತು, ಅದು 7ನೇ ತಾರೀಕು ಬರ್ತಾ ಇದೆ. ಅಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಯಾರು ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ಒಳ್ಳೆ ಕಡೆ, ಒಳ್ಳೆ ಕೆಲಸದ ಕಡೆ ನಾವೆಲ್ಲ ಗಮನ ಕೊಟ್ಟು ಇಂಡಸ್ಟ್ರಿ ಕಟ್ಟೋಣ. ಯಾವುದೇ ನಿರ್ಮಾಪಕರು ಬೇಜಾರಾಗಿದ್ರು ಯಾರು ಬೇಜಾರು ಮಾಡ್ಕೋಬಿಡಿ. ನಾನು ಹೇಳಿದ್ದು ಎಜುಕೇಶನ್ ಅನ್ನೋ ವರ್ಡು ಎಲ್ಲ ವಿಭಾಗದಲ್ಲಿ, ಎಲ್ಲ ವಲಯದಲ್ಲಿ, ಎಲ್ಲಾದ್ರಲ್ಲೂ ಎಜುಕೇಶನ್ ಇರ್ಬೇಕು ನಮ್ಗೆ. ಬರೀ ನಾಟ್ ಓನ್ಲಿ ಸಿನಿಮಾ, ಪ್ರತಿಯೊಂದರಲ್ಲೂ ನಮ್ಗೆ ಎಜುಕೇಶನ್ ಇರ್ಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೀನಿ, ಯಾರಿಗೂ ವಹಿಸೋ ಉದ್ದೇಶದಿಂದಲ್ಲ. ಹಾಗಾಗಿ ಇದನ್ನ ಇಲ್ಲಿಗೆ ನಾವೆಲ್ಲರೂ ಸಂತೋಷವಾಗಿ ಮುಗಿಸೋಣ. ಅಂಡ್ ನಿಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ಏನೋ ನನ್ನ ಗೆಳೆಯರು ಮೀಡಿಯಾದ ಬಂದು ನಮ್ಮ ಟೈಮನ್ನ ನಿಮ್ ಟೈಮ್ ತಗೊಂಡಿದೀವಿ ನಾವು. ನಿಮ್ ಟೈಮ್ ವೇಸ್ಟ್ ಆಗಿದೆ, ಸಾರಿ. ಇಷ್ಟೇ ವಿಷಯ. ಥ್ಯಾಂಕ್ ಯು ಸೋ ಮಚ್.
ಯಾರು ಸಿನಿಮಾ ಮಾಡ್ಬೇಡಿ ಅಂದ್ರೆ ಅದು ಸಿನಿಮಾ ಇಂಡಸ್ಟ್ರಿಗೆ ಲಾಸ್ ಅನ್ನೋ ತರ ಹೇಳಿದ್ರು ಅವರು. ಪಾಸಿಟಿವ್ ಆಗಿ ಇತ್ತು ಅಂತ ನಮ್ಗೆ ಅನಿಸ್ತಿದೆ. ನಿಮ್ಗೆ ಯಾಕಂದ್ರೆ ನೀವು ಅಲ್ಲಿ ಇರ್ತಾರೆ, ನಿಮ್ಗೆ ಹಂಗ ಅನ್ಸಿದೆ. ಇಲ್ಲಿ ನಾನು ಫುಲ್ ವಿಡಿಯೋ ನೋಡಿಲ್ಲ, ನಮ್ಗೆಲ್ಲ ಕಳ್ಸಿರೋದು ಏನು ಅಂತಂದ್ರೆ ಬರೀ 1-2 ಮಿನಿಟ್ಸ್ ಅಲ್ಲ. ನಮ್ಗೆ ಏನ್ ಮಾತಾಡಿರೋದು ಅಂತಂದ್ರೆ ಅವರು ನಿರ್ಮಾಪುರ ಬಗ್ಗೆ ಮಾತಾಡಿರೋದು ಮಾತ್ರ ನಮಗ್ ಕಳ್ಸಿರೋದು. ಎಲ್ಲಾ ಗ್ರೂಪ್ಗಳವರು ನಮ್ಮ ಗ್ರೂಪ್ ಸರ್ ನಾವು ಕೇಳಿದ್ವಿ ಸರ್, ಕೇಳಿಸೋದೇನ್ ಬೇಡ, ಒಂದ್ ಸೆಕೆಂಡ್ ಸರ್. ನಾವು ಅಲ್ಲೇ ಇಲ್ಲ ನಮ್ಗೆ ಯಾವ ಎಷ್ಟು ನಮ್ಗೆ ಕಲೆಕ್ಟ್ ಆಗಿದೆ ಅಷ್ಟು ಮಾತ್ರ ನೋಡಿದೀವಿ ನಾವು. ನಿಮ್ಮ ನಾಲೆಡ್ಜ್ ಬಗ್ಗೆ ಎಜುಕೇಶನ್ ಬಗ್ಗೆ ಅಂತ ಕೇಳ್ತಾರೆ. ಎಜುಕೇಟೆಡ್ ಅಂತ ಅವ್ರ ವರ್ಡ್ ಬಂದಿದೆ ಅಲ್ಲಿ. ನಿಮ್ಮ ನಾಲೆಡ್ಜ್ ಇಲ್ಲ ಅಂದ್ಬಿಟ್ಟಿದ್ರೆ ನಾವು ಕೇಳ್ತಿರ್ಲಿಲ್ಲ. ಇವಾಗ ನೀವ್ ಹೇಳಿದ್ರಲ್ಲ ಸಿನಿಮಾ ನಾಲೆಡ್ಜ್ ಅಂದಿದ್ರೆ ನಾವ್ ಯಾರು ಕೇಳ ಇರ್ತಿರ್ಲಿಲ್ಲ. ಸರ್ ಈಗ ಏನ್ ಮಾಡ್ಬೇಕು ಅಂತ ಇರುತ್ತೆ, ಈಗ ಏನ್ ಮಾಡ್ಬೇಕು ಅಂತ ನೀವು ಸತೀಶ್ ಅವ್ರನ್ನ ಏನ್ ಮಾಡ್ಬೇಕು ಅಂತ ಸರ್, ಈಗ ನೀವು ಸತೀಶ್ ಅವ್ರನ್ನ ಏನ್ ಮಾಡ್ಬೇಕು ಅಂತಿದ್ದೀರಾ ಸರ್? ಏನ್ ಮಾಡ್ಬೇಕು ಅಂತಿಲ್ಲ, ಮಾತಾಡಿರೋ ನಿರ್ಮಾಪಕರ ಬಗ್ಗೆ ಮಾತಾಡಿರೋದು ಈ ರೀತಿ ಮರುಕಳಿಸಬಾರ್ದು ಅಂತ ನಾವ್ ಹೇಳ್ತಿದ್ದೀವಿ. ನಮ್ಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟು ಮಾತ್ರ ನಾವು ನೋಡ್ಬೋದು. ನಾವು ಅದ್ರ ಬಗ್ಗೆ ಯಾವ ಮೀಡಿಯಾದಲ್ಲಿ ಮಾತಾಡಿದಾರೆ, ಎಷ್ಟು ಮಾತಾಡಿದಾರೆ ಅಂತ ನಾವು ಕೇಳಕ್ಕಾಗತ್ತಾ? ಅಲ್ಲ, ನಮ್ಮ ಹತ್ರ ಬಂದಿರೋ ಇವತ್ತು ನಿರ್ಮಾಪಕರ ಪರವಾಗಿ ಅವ್ರು ಹೇಳಿದ ಆಕ್ಚುಲಿ ನಿರ್ಮಾಪಕರ ಪರವಾಗಿ ಮಾತಾಡಿರುವಂತ ವಿಚಾರ ಅದು. ನೀವು ತಪ್ಪಾಗ್ತಾರೆ 2 ನಿಮಿಷದ ವಿಚಾರದಲ್ಲಿ ಹೆಂಗ್ ಹೇಳ್ಬಿಡ್ತೀರ ಒಬ್ಬ ನಾಯಕ ನಟ, ಈಗ ಏನು ಹಿಂದೆ ಮುಂದೆ ಗೊತ್ತಿಲ್ಲ ಹೆಂಗ್ ಕೂರಿಸ್ಬಿಟ್ಟು ಅವ್ರು ತಪ್ಪು ಅಂತ ಹೇಳ್ತೀರಾ ನೀವು? ಹಾಗಾದ್ರೆ ಇಂಡಸ್ಟ್ರಿಯಲ್ಲಿ ಮಾತಾಡಕ್ಕೆ ಬೇಜಾನ್ ಸಮಸ್ಯೆ ಇದೆ ಸರ್. ಈಗ ಎಷ್ಟೋ ಥಿಯೇಟರ್ಗಳು ಸಿಕ್ಕಿಲ್ಲ ಸಿನಿಮಾಗಳಿಗೆ, ಒಂದಿನ ಕಟ್ಟಿದೆ ನಿರ್ಮಾಪಕರ ಪರವಾಗಿ ಒಬ್ಬರು ಕೇಳಿದ್ರ ಸರಿ, ಒಬ್ಬ ದೊಡ್ಡ ಮನ್ಸ ಅಂತ ಹೇಳ್ಬಿಟ್ಟು ನೆನ್ನೆ ವಿಡಿಯೋ ವೈರಲ್ ಆಗ್ತಾ ಇದೆ. ನೀವು ಹೇಳಿದಂಗೆ 2 ನಿಮಿಷದ ವಿಡಿಯೋ ಹೇಳಿದ್ರಲ್ಲ ಸರ್, ಥಿಯೇಟರ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಮೋಸ ಮಾಡಿ ಒಂದೇ ಥಿಯೇಟರ್ ಸಿಕ್ಕಿದೆ, ಥಿಯೇಟರ್ ಸಿಕ್ಕಿಲ್ಲ ಅಂತ ಮಾತಾಡಿದ್ರ ಅದ್ರ ಬಗ್ಗೆ ಹೇಳಿದ್ರಲ್ಲ. ನಾಲ್ಕೇ ಇಲ್ಲ ಅನ್ನೋ ವರ್ಡ್ ಬಂದ್ಬಿಟ್ಟಿದ್ರೆ ಇಷ್ಟು ಸಮಸ್ಯೆನೇ ಆಗ್ತಿರ್ಲಿಲ್ಲ. ಅದಕ್ಕೆ ಎಜುಕೇಶನ್ ಅಂತ ವರ್ಡ್ ಬಂದಿದೆ. ನಮ್ಗೆಲ್ಲ ಗೊತ್ತಿರೋ ವಿಷಯ ಏನಂದ್ರೆ, ಮೊನ್ನೆ ಅಯೋಗ್ಯ 2 ಸಿನಿಮಾದಲ್ಲಿ ಸತೀಶ್ ಅವರು ಮಾತಾಡಿರೋದು ಇದೆಲ್ಲ ಗೊತ್ತಿರೋ ವಿಷಯ. ಇದು ಅವ್ರು ಹೇಳಿರೋದು ನಿರ್ಮಾಪಕರು ಎಜುಕೇಟೆಡ್ ಆಗಿ ಬರ್ಬೇಕು ಅಂತ ಹೇಳಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ನಾವು ಎಜುಕೇಟೆಡ್ ಆಗಿರ್ಲೇಬೇಕು ಅನ್ನೋ ಉದ್ದೇಶ ನಮಗ್ ತಿಳಿಸ್ತಾರೆ. ಯಾಕಂದ್ರೆ ಅವ್ರು ಹೇಳಿದ ಉದ್ದೇಶ ಅಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ರು. ಜೊತೆಗೆ ಎಜುಕೇಶನ್ ಅಂತಂದ್ರೆ ಸಿನಿಮಾದ ಅವರು ನಿರ್ಮಾಪಕರು ಎಜುಕೇಟೆಡ್ ಆಗಿ ಬರ್ಬೇಕು. ಎದುರುಗಡೆ ಒಬ್ಬ ನಿರ್ಮಾಪಕ ಕುಂತಿದ್ದವರು ಅವರು ತುಂಬಾ ತಿಳ್ಕೊಂಡು ಮಾಡಿದ್ದಾರೆ. ಇಲ್ಲಿವರೆಗೂ ಅವ್ರು ಮಾಡಿರೋ ಎಲ್ಲ ಸಿನಿಮಾ ಎಲ್ಲ ಗೆದ್ದಿದ್ದಾವೆ ಅನ್ನೋ ವಿಷಯದಲ್ಲಿ ಹೇಳಿದಾಗ ಅವರು ಯಾವ ಸಿನಿಮಾಗಳು ಮಾಡಿದ್ದಾರೆ, ಅವರು ಬರೀ ಹಂಚಿಕೆದಾರರು ಮತ್ತೆ ಇಲ್ಲ ಫೈನಾನ್ಸಿಯರು, ಆ ವಿಷಯದಲ್ಲಿ ಅವ್ರು ಒಬ್ಬರನ್ನ ತೋರಿಸಿ ಮಾತಾಡಿದಕ್ಕೆ ಕೆಲ ನಿರ್ಮಾಪಕರಿಗೆ ಬೇಸರ ಆಗಿದೆ. ಕೆಲವೊಬ್ರು ನಿರ್ಮಾಪಕರು ಖುಷಿ ಪಟ್ಟಿದ್ದಾರೆ ಸರ್. ವಿಷಯ ಇಷ್ಟೇನೆ ಅವ್ರು ಹೇಳಿದ್ದು. ಸಿನಿಮಾ ಇಂಡಸ್ಟ್ರಿ ನಮ್ಮ ಕನ್ನಡ ನಿರ್ಮಾಪಕರ ಬಗ್ಗೆ ಕೆಲವು ನಮ್ಗಳ ಮುಂದೆನೆ ಮಾತಾಡಿರೋದ್ರ ಬಗ್ಗೆ ಕೆಲವು ನಿರ್ಮಾಪಕರು ನಮ್ಗೆ ಫೋನ್ ಮಾಡಿ ಒಬ್ಬ ನಿರ್ಮಾಪಕ ಎಜುಕೇಟೆಡ್ ಆಗಿರ್ಬೇಕು ಅಂದ್ರೆ ಯಾವ ಅರ್ಥ ಅಂತ ಕೇಳಿದಾಗ ಅದಕ್ಕೋಸ್ಕರ ನಾವು ಇಲ್ಲಿ ಸಭೆ ಕರೆದಿದ್ದನ್ನೆಲ್ಲ ಆಹ್ವಾನಿಸಿದೀವಿ. ಏನು ಅಂತಂದ್ರೆ ಪ್ರತಿಯೊಬ್ಬ ನಿರ್ಮಾಪಕನು ಎಜುಕೇಟೆಡ್ ಆಗಿರ್ಬೇಕು ಅಂತ ಅವ್ರು ಮಾತಾಡಿರೋದು ಯಾವ ವಿಷಯದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ನಮ್ಮ ನಿರ್ಮಾಪಕರಿಗೆ ಗೊತ್ತಾಗಿರೋದು ಏನಂದ್ರೆ ಎಲ್ಲ ಎಜುಕೇಟೆಡ್ ಆಗಿರೋರು ನಿರ್ಮಾಪಕರಾಗಿರ್ಬೇಕು ಅಂತ ಹೇಳಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿರೋದು. ಅದಕ್ಕೋಸ್ಕರ ಈ ಮಾಧ್ಯಮ ಕರೆದಿ ಮಾಡ್ತೀವಿ. ಏನಂತಂದ್ರೆ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಸೋಲು ಗೆಲುವು ಅನ್ನೋದು ಅವ್ರಿಗೂ ಗೊತ್ತಿದೆ. ಆ ಎಲ್ಲ ನಿರ್ಮಾಪಕರು ಎಜುಕೇಟೆಡ್ಗಳ ಅನ್ನೋದೊಂದು ಪ್ರಶ್ನೆ ಇದೆ. ಮತ್ತೆ ಈಗ ಅವರು ಅಷ್ಟರಲ್ಲಿ ನಾವು ಈ ಮೀಟಿಂಗ್ ಎಲ್ಲ ಕರೆದಾಗ ಅವರು ಒಂದು ಹೇಳಿದ ಆ ರೀತಿ ಅಲ್ಲ, ನಾನು ಆಟ ಗೊತ್ತಿರಬೇಕು, ಚಿತ್ರರಂಗದಲ್ಲಿ ಪ್ರತಿಯೊಂದು ವಿಷಯಗಳು ಗೊತ್ತಿದ್ದು ಬರೋರಿಗೆ ನಾನು ಹೇಳಿರೋದು. ನಾನು ಎಜುಕೇಟೆಡ್ ಅಂದ್ರೆ ಸಿನಿಮಾ ನಾಲೆಡ್ಜ್ ಬಗ್ಗೆ ಅಲ್ಲ, ಎಜುಕೇಶನ್ ಬಗ್ಗೆ ಅಂತ ಕೇಳ್ತಾರೆ.
ಎಜುಕೇಟೆಡ್ ಅಂತ ಅವ್ರ ವರ್ಡ್ ಬಂದಿದೆ ಅಲ್ಲಿ. ಸರ್, ಇನ್ನು ಸ್ವಲ್ಪ ಸಿನಿಮಾ ನಾಲೆಜ್ ಇಲ್ಲ ಅಂದ್ಬಿಟ್ಟಿದ್ರೆ ನಾವು ಕೇಳ್ತಿರ್ಲಿಲ್ಲ. ಇವಾಗ ನೀವ್ ಹೇಳಿದ್ರಲ್ಲ ಸಿನಿಮಾ ನಾಲೆಜ್ ಅಂದಿದ್ರೆ ನಾವ್ ಯಾರು ಕೇಳ ಇರ್ತಿರ್ಲಿಲ್ಲ. ವೇದಿಕೆ ಮೇಲೆ ಸರ್ ಈಗ ಏನ್ ಅಲ್ಲ ಸರ್ ಈಗ ಏನ್ ಮಾಡ್ಬೇಕು ಅಂತ ಇರುತ್ತೆ. ಈಗ ಏನ್ ಮಾಡ್ಬೇಕು ಅಂತ ನೀವು ಸತೀಶ್ ಅವ್ರನ್ನ ಏನ್ ಮಾಡ್ಬೇಕು ಅಂತ ಸರ್ ಈಗ ನೀವು ಸತೀಶ್ ಅವ್ರನ್ನ ಏನ್ ಮಾಡ್ಬೇಕು ಅಂತಿದ್ದೀರಾ ಸರ್? ಏನ್ ಮಾಡ್ಬೇಕು ಅಂತಿಲ್ಲ, ಮಾತಾಡಿರೋ ನಿರ್ಮಾಪಕರ ಬಗ್ಗೆ ಮಾತಾಡಿರೋದು ಈ ರೀತಿ ಮರುಕಳಿಸಬಾರ್ದು ಅಂತ ನಾವ್ ಹೇಳ್ತಿದ್ದೀವಿ. ನಮ್ಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟು ಮಾತ್ರ ನಾವು ನೋಡ್ಬೋದು. ನಾವು ಅದ್ರ ಬಗ್ಗೆ ಯಾವ ಮೀಡಿಯಾದಲ್ಲಿ ಮಾತಾಡಿದಾರೆ ಎಷ್ಟು ಮಾತಾಡಿದಾರೆ ಅಂತ ನಾವು ಕೇಳಕ್ಕಾಗತ್ತಾ? ಅಲ್ಲ ನಮ್ಮ ಹತ್ರ ಬಂದಿರೋ ಯಾರು ಸಿನಿಮಾ ಮಾಡ್ಬೇಡಿ ಅಂದ್ರೆ ಅದು ಸಿನಿಮಾ ಇಂಡಸ್ಟ್ರಿ ಲಾಸ್ ಅನ್ನೋ ತರ ಹೇಳಿದ್ರು ಅವರು. ಪಾಸಿಟಿವ್ ಆಗಿ ಇತ್ತು ಅಂತ ನಮ್ಗೆ ಅನಿಸ್ತಿದೆ. ನಿಮ್ಗೆ ಯಾಕಂದ್ರೆ ನೀವ್ ಅಲ್ಲಿ ಇರ್ತಾರೆ, ನಿಮ್ಗೆ ಹಂಗ ಅನ್ಸಿದೆ. ಅಲ್ಲಿ ನಾನು ಫುಲ್ ವಿಡಿಯೋ ನೋಡಿಲ್ಲ. ನಮ್ಗೆಲ್ಲ ಕಳ್ಸಿರೋದು ಏನು ಅಂತಂದ್ರೆ ಬರೀ 1-2 ಮಿನಿಟ್ಸ್. ಅಲ್ಲ ನಮ್ಗೆ ಏನ್ ಮಾತಾಡಿರೋದು ಅಂತಂದ್ರೆ ಅವರು ನಿರ್ಮಾಪಕರ ಬಗ್ಗೆ ಮಾತಾಡಿರೋದು ಮಾತ್ರ ನಮಗ್ ಕಳ್ಸಿರೋದು. ಎಲ್ಲಾ ಗ್ರೂಪ್ಗಳವರು ನಮ್ಮ ಗ್ರೂಪ್ ಸರ್ ನಾವು ಕೇಳಿದ್ವಿ. ಸರ್ ಕೇಳಿಸೋದೇನ್ ಬೇಡ, ಒಂದ್ ಸೆಕೆಂಡ್ ಸರ್. ನಾವು ಅಲ್ಲೇ ಇಲ್ಲ ನಮ್ಗೆ ಯಾವ ಎಷ್ಟು ನಮ್ಗೆ ಕಲೆಕ್ಟ್ ಆಗಿದೆ ಅಷ್ಟು ಮಾತ್ರ ನೋಡಿದೀವಿ ನಾವು. ಮತ್ತೆ ಇವತ್ತು ನಿರ್ಮಾಪಕರ ಪರವಾಗಿ ಅವ್ರು ಹೇಳಿದ ಆಕ್ಚುಲಿ ನಿರ್ಮಾಪಕರ ಪರವಾಗಿ ಮಾತಾಡಿರುವಂತ ವಿಚಾರ ಅಲ್ಲ. ನೀವು ತಪ್ಪಾಗ್ತಾರೆ 2 ನಿಮಿಷದ ವಿಚಾರದಲ್ಲಿ ಹೆಂಗ್ ಹೇಳ್ಬಿಡ್ತೀರ? ಒಬ್ಬ ನಾಯಕ್ ನಟ ಏನು ಹಿಂದೆ ಮುಂದೆ ಗೊತ್ತಿಲ್ಲ ಹೆಂಗ್ ಕೂರಿಸ್ಬಿಟ್ಟು ಅವ್ರು ತಪ್ಪು ಅಂತ ಹೇಳ್ತೀರಾ ನೀವು? ಹಾಗಾದ್ರೆ ಇಂಡಸ್ಟ್ರಿಯಲ್ಲಿ ಮಾತಾಡಕ್ಕೆ ಬೇಜಾನ್ ಸಮಸ್ಯೆ ಇದೆ ಸರ್. ಈಗ ಎಷ್ಟೋ ಥಿಯೇಟರ್ಗಳು ಸಿಗ್ತಿಲ್ಲ ಸಿನಿಮಾಗಳಿಗೆ. ಒಂದಿನ ಕಟ್ಟಿದೆ ನಿರ್ಮಾಪಕರ ಪರವಾಗಿ ಒಬ್ಬರು ಕೇಳಿದ್ರ? ಸರಿ, ಒಬ್ಬ ದೊಡ್ಡ ಮನ್ಸ ಅಂತ ಹೇಳ್ಬಿಟ್ಟು ನೆನ್ನೆ ವಿಡಿಯೋ ವೈರಲ್ ಆಗ್ತಾ ಇದೆ. ನೀವು ಹೇಳಿದಂಗೆ 2 ನಿಮಿಷದ ವಿಡಿಯೋ ಹೇಳಿರಲ್ಲ ಸರ್. ಥಿಯೇಟರ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಮೋಸ ಮಾಡಿ ಒಂದೇ ಥಿಯೇಟರ್ ಸಿಕ್ಕಿದೆ, ಥಿಯೇಟರ್ ಸಿಕ್ಕಿಲ್ಲ ಅಂತ ಮಾತಾಡಿದ್ರ ಅದ್ರ ಬಗ್ಗೆ? ಹೇಳಿದ್ರಲ್ಲ ನಾಳೆ ಹೊರಡು ಬಂದ್ಬಿಟ್ಟಿದ್ರೆ ಇಷ್ಟು ಸಮಸ್ಯೆನೇ ಆಗ್ತಿರ್ಲಿಲ್ಲ. ಅದಕ್ಕೆ ಎಜುಕೇಶನ್ ಅಂತ ಹೊರಡು ಬಂದಿದೆ. ಫಸ್ಟ್ ಈ ವಿಚಾರವನ್ನ ಕೆ ಮಂಜು ಅವರು ಮಾತಾಡಿದ್ರು. ಕೆ ಮಂಜು ಸರ್ ಏನಂತ ಹೇಳಿದ್ರು ಅಂದ್ರೆ ಗ್ರೂಪ್ ಅಲ್ಲೇ ಹೇಳಿದ್ರು ಸರ್. ಇವತ್ತಿನ ಈ ಒಂದು ವಿಚಾರಕ್ಕೆ ನಾನು ಹೇಳಬೇಕು ಅಂದ್ರೆ ಏನ್ ಶುರುವಾಗಿದೆ ಅದು ಒಬ್ಬರಿಂದ ನಾಳೆ ದಿನ ಈ ತಪ್ಪು ನಮ್ಮ ಕಡೆಯಿಂದಾನು ಆಗ್ಬಾರ್ದು. ಹಾಗೆ ಇಲ್ಲಿ ಏನೇನು ಆಗ್ತಾ ಇದೆ ಅಂದ್ರೆ ಕೆ ಮಂಜು ಅವರೇ ಫಸ್ಟ್ ಇದನ್ನ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಇನ್ನು ಅರ್ಧ ಗಂಟೆನಲ್ಲಿ ಉತ್ತರ ಕೊಡ್ತೀನಿ. ಏನು ನಿಮ್ಮ ಒಂದು ಚಿಕ್ಕ ಇತ್ತಲ್ಲ ಸರ್, ಅದನ್ನ ಎಲ್ಲರೂ ಸಹ ಎಕ್ಸೈಟ್ ಆಗ್ತೀವಿ ಏನಿರ್ಬೋದು ಇದು ಅಂತ. ನಾವೆಲ್ಲರೂ ಸಹ ನೋಡಿದ್ದೀವಿ. ಏನು ಸತೀಶ್ ಅವ್ರು ಮಾತಾಡಿದ್ರು ಅದನ್ನ ನೋಡಿದ್ದೀವಿ. ನಂತರದಲ್ಲಿ ಸತೀಶ್ ಅವ್ರ ಕಡೆಯಿಂದಾನೇ ಒಂದು ವಾಯ್ಸ್ ನೋಟ್ ಮೇ ಬಿ ಆಫ್ ಅನ್ ಅವರ್ ಅವ್ರಿಗೆ ಕೆ ಮಂಜಣ್ಣ ಅಂತಾನೆ ಹೇಳ್ಬಿಟ್ಟು ಅದನ್ನ ಹೇಳಿದ್ರು. ಆ ವಾಯ್ಸ್ ನೋಟ್ ಅಲ್ಲಿ ಯಾರು ಸತೀಶ್ ಅವರು ಒಂದು 2-3 ಸರಿ ನಿರ್ಮಾಪಕರ ಮನಸ್ಸಿಗೆ ದುಃಖ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಅಂತಲೇ ಹೇಳಿದ್ರು. ನಂತರದಲ್ಲಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟು ಫೇಸ್ಬುಕ್ ಅಕೌಂಟು ಎಲ್ಲ ಕಡೆನೂ ಇನ್ನೊಂದು ವಿಡಿಯೋ ಮಾಡೋದು. ಆ ವಿಡಿಯೋದಲ್ಲೂ ಸಹ ಅವರು ಹೇಳ್ತಾರೆ. ಆ 2-3 ಸರಿ ಅವರು ಸಾರಿ ಅಂತ ಹೇಳಿರೋದ್ರಿಂದ ನಿರ್ಮಾಪಕರಿಗೂ ಏನ್ ಗೊತ್ತಾಗಿದೆ ಅಂದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಸತೀಶ್ ಏನ್ ಮಾತಾಡಿದ್ದಾರೆ ಅದು ಕೆಲವು ನಿರ್ಮಾಪಕರಿಗೆ ಏನೋ ಒಂದು ಬೇಜಾರಾಗಿದೆ. ಅವರು ಏನೋ ಒಂದು ಯೂನಿವರ್ಸಿಟಿ ಸಮಥಿಂಗ್ ಅಂತ ಹೇಳಿರೋದು, ಅವ್ರು ಹೇಳಿರೋದು ಒಂದು ರೀತಿಯಲ್ಲಿ ಒಳ್ಳೆ ಆಗ್ತದೆ. ಆದ್ರೆ 2 ಹೇಳಿದ್ದಾರೆ. ಇವಾಗ ಎಲ್ಲ ತಿಳ್ಕೊಂಡೇ ಮಾಡಕ್ಕೆ ಬರ್ತು ಅಂದ್ರೆ ನಿರ್ಮಾಪಕರು ಯಾರು ಬರುದಿಲ್ಲ. ಇವನ್ ಸತೀಶ್ ಫಿಲಮ್ಗೂ ಬರ್ತಾ ಇದ್ದಿಲ್ವೇ? ಇವಾಗ ನಾವು ಸಹ ನಿರ್ಮಾಪಕರು ಇರೋರು ಎಲ್ಲರೂ ಆಲ್ಮೋಸ್ಟ್ ಪ್ರೊಡ್ಯೂಸರ್ ಇದ್ದೀವಿ. ಏನಕ್ಕೆ ಮತ್ತೆ ಇವಾಗ ಸಿನಿಮಾ ಮಾಡ್ತಾ ಇದೀವಿ, ಮತ್ತೆ ನಾವೇ ಒಂದು ಅಲರ್ಟ್ ಕೊಡ್ತಾ ಇದೀವಿ. ತಮಗೂ ಗೊತ್ತಿತ್ತು, ಅನೇಕ ಸ್ನೇಹಿತರು ನಾನು ಕೇಳ್ತಾರೆ ಅವಾಗ ಏನು ಈ ರೀತಿ ಎಲ್ಲ ನೀವು ಬರೀತೀರಾ ಮಾತಾಡ್ತೀರಾ? ಗೊತ್ತಿದೆ ಸರ್, ಇವತ್ತು ಸಿನಿಮಾ ನಿರ್ಮಾಣ ಮಾಡಿದ್ರೆ ಯಾರಿಗೇನು ಸಿಗ್ತಾ ಇಲ್ಲ ಅನ್ನೋದು ನಮಗೂ ಸಹ ಗೊತ್ತಿದೆ. ಫಸ್ಟ್ ಈ ವಿಚಾರವನ್ನ ಕೆ ಮಂಜು ಅವರು ಮಾತಾಡಿದ್ರು. ಕೆ ಮಂಜು ಸರ್ ಏನಂತ ಹೇಳಿದ್ರು ಅಂದ್ರೆ ಗ್ರೂಪ್ ಅಲ್ಲೇ ಹೇಳಿದ್ರು ಸರ್. ಇವತ್ತಿನ ಈ ಒಂದು ವಿಚಾರಕ್ಕೆ ನಾನು ಹೇಳಬೇಕು ಅಂದ್ರೆ ಏನ್ ಶುರುವಾಗಿದೆ ಅದು ಒಬ್ಬರಿಂದ ನಾಳೆ ದಿನ ಈ ತಪ್ಪು ನಮ್ಮ ಕಡೆಯಿಂದಾನು ಆಗ್ಬಾರ್ದು. ಹಾಗೆ ಇಲ್ಲಿ ಏನೇನು ಆಗ್ತಾ ಇದೆ ಅಂದ್ರೆ ಕೆ ಮಂಜು ಅವರೇ ಫಸ್ಟ್ ಇದನ್ನ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಇನ್ನು ಅರ್ಧ ಗಂಟೆನಲ್ಲಿ ಉತ್ತರ ಕೊಡ್ತೀನಿ. ಏನು ನಿಮ್ಮ ಒಂದು ಚಿಕ್ಕ ಇತ್ತಲ್ಲ ಸರ್, ಅದನ್ನ ಎಲ್ಲರೂ ಸಹ ಎಕ್ಸೈಟ್ ಆಗ್ತೀವಿ ಏನಿರ್ಬೋದು ಇದು ಅಂತ. ನಾವೆಲ್ಲರೂ ಸಹ ನೋಡಿದ್ದೀವಿ. ಏನು ಸತೀಶ್ ಅವ್ರು ಮಾತಾಡಿದ್ರು ಅದನ್ನ ನೋಡಿದ್ದೀವಿ.
ನಂತರದಲ್ಲಿ ಸತೀಶ್ ಅವ್ರ ಕಡೆಯಿಂದಾನೆ ಒಂದು ವಾಯ್ಸ್ ನೋಟ್ ಮೇ ಬಿ ಆಫ್ ಅನ್ ಮಾಡಿ ಅವ್ರಿಗೆ ಕೆ ಮಂಜಣ್ಣ ಅಂತಾನೆ ಹೇಳ್ಬಿಟ್ಟು ಅದನ್ನ ಹೇಳಿದ್ರು. ಆ ವಾಯ್ಸ್ ನೋಟ್ ಅಲ್ಲಿ ಯಾರು ಸತೀಶ್ ಅವರು ಒಂದು 2-3 ಸರಿ ನಿರ್ಮಾಪಕರ ಮನಸ್ಸಿಗೆ ದುಃಖ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಅಂತಂದು ಹೇಳಿದ್ರು. ನಂತರದಲ್ಲಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟು, ಫೇಸ್ಬುಕ್ ಅಕೌಂಟು ಎಲ್ಲ ಕಡೆನೂ ಇನ್ನೊಂದು ವಿಡಿಯೋ ಮಾಡೋದು. ಆ ವಿಡಿಯೋದಲ್ಲೂ ಸಹ ಅವ್ರು ಹೇಳ್ತಾ ಇದೇನು ಸತೀಶ್ ಅವ್ರ ವಿರುದ್ಧ ಅಲ್ಲ, ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ಇವತ್ತು ಮುಂದೆ ಏನಾಗ್ಬೇಕು ಅನ್ನೋದಕ್ಕಷ್ಟೇ ಇವತ್ತಿನ ದಿನ ಇಲ್ಲಿ ಬಂದಿರೋದು. ಅದು ಬಿಟ್ಬಿಟ್ಟು ಇವಾಗ ಅವ್ರ ವಿರುದ್ಧ ಸಾಕ್ಷಿ ಏನ್ ಮಾಡ್ಬೇಕು, ಅವ್ರ ಸಿನಿಮಾ ನಾವು ನೋಡಲೇಬೇಕು, ನಾವು ಗೆಲ್ಲಿಸಲೇಬೇಕು ಎಲ್ರೂ. ಸೊ ಇದ್ರಲ್ಲಿ ಅವ್ರ ಸಾರಿನೇ ಕೇಳಿಕ್ಕಿಲ್ಲ ಅಂದ್ರೆ ಇವತ್ತಿನ ದಿನ ಡೆಫಿನೆಟ್ಲಿ ಆ 2-3 ಸರಿ ಅವರು ಸಾರಿ ಅಂತ ಹೇಳಿರೋದ್ರಿಂದ ನಿರ್ಮಾಪಕರಿಗೂ ಏನ್ ಗೊತ್ತಾಗಿದೆ ಅಂದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಸತೀಶ್ ಅವ್ರು ಏನ್ ಮಾತಾಡಿದ್ದಾರೆ ಅದು ಕೆಲವು ನಿರ್ಮಾಪಕರಿಗೆ ಏನೋ ಒಂದು ಬೇಜಾರಾಗಿದೆ. ಅವರು ಏನೋ ಒಂದು ಯೂನಿವರ್ಸಿಟಿ ಸಮಥಿಂಗ್ ಅಂತ ಹೇಳಿರೋದು, ಅವ್ರು ಹೇಳಿರೋದು ಒಂದು ರೀತಿಯಲ್ಲಿ ಒಳ್ಳೆ ಆಗ್ತದೆ, ಆದ್ರೆ 2 ಹೇಳಿದ್ದಾರೆ. ಇವಾಗ ಎಲ್ಲ ತಿಳ್ಕೊಂಡೇ ಮಾಡಕ್ಕೆ ಬರ್ತು ಅಂದ್ರೆ ನಿರ್ಮಾಪಕರು ಯಾರು ಬರುದಿಲ್ಲ. ಇವನ್ ಸತೀಶ್ ಅವ್ರ ಫಿಲಮ್ಗೂ ಬರ್ತಾ ಇದ್ದಿಲ್ವೇ, ಇವಾಗ ನಾವು ಸಹ ನಿರ್ಮಾಪಕರು ಇರೋರು ಎಲ್ಲರೂ ಆಲ್ಮೋಸ್ಟ್ ಪ್ರೊಡ್ಯೂಸರ್ ಇದ್ದೀವಿ. ಏನಕ್ಕೆ ಮತ್ತೆ ಇವಾಗ ಸಿನಿಮಾ ಮಾಡ್ತಾ ಇದೀವಿ, ಮತ್ತೆ ನಾವೇ ಒಂದು ಅಲರ್ಟ್ ಕೊಡ್ತಾ ಇದೀವಿ. ತಮಗೂ ಗೊತ್ತಿತ್ತು, ಅನೇಕ ಸ್ನೇಹಿತರು ನಾನು ಕೇಳ್ತಾರೆ ಅವಾಗ ಏನು ಈ ರೀತಿ ಎಲ್ಲ ನೀವು ಬರೀತೀರಾ, ಮಾತಾಡ್ತೀರಾ. ಗೊತ್ತಿದೆ ಸರ್, ಇವತ್ತು ಸಿನಿಮಾ ನಿರ್ಮಾಣ ಮಾಡಿದ್ರೆ ಯಾರಿಗೇನು ಸಿಗ್ತಾ ಇಲ್ಲ ಅನ್ನೋದು ನಮಗೂ ಸಹ ಗೊತ್ತಿದೆ. ಸತೀಶ್ ಸರ್ ನಿಮ್ಗೆ ಹೇಳ್ತಿರ್ತೀನಿ ಸರ್. ಅಲ್ಲ 1 ನಿಮಿಷ ಮೇಡಮ್, ನಾವು ಸಿನಿಮಾ ಮಾಡಿರೋರು ಎಸ್ ಇವತ್ತಿನ ದಿನ ಅವರನ್ನ ಮೇಡಮ್ ಇವತ್ತಿಲ್ಲಿಗೆ ಬಂದಿದಾರಲ್ಲ ಮೇಡಮ್ ಅವ್ರಿಗೆ, ಯಾಕೆ ಅಂದ್ರೆ ಮುಂದೆ ಸ್ಮೂತ್ ಆಗಿ ಹೋಗ್ಬೇಕು ಅನ್ನೋದಕ್ಕೆ ಅವರು ಬಂದಿದಾರಲ್ವಾ. ಅಲ್ಲ 1 ನಿಮಿಷ ಮೇಡಮ್, ಅದು ಅಧ್ಯಕ್ಷರು ಹೇಳ್ತಾರೆ ಮೇಡಮ್, ಅದನ್ನ ಅಧ್ಯಕ್ಷರು ಹೇಳ್ತಾರೆ. ಆದ್ರೆ ಒಂದು ಅದನ್ನ ಸರಿಯಾದ ಆಂಗಲ್ ತಗೊಂಡಿದ್ರೆ ಒಂದು ಸಂಘದಿಂದ ಒಳ್ಳೆ ಕೆಲಸ ಮಾಡ್ಬೋದಾಯ್ತಲ್ವಾ. ಪಾಸಿಟಿವ್ ನೋಟ್ ನಲ್ಲೇ ತಗೊಂಡ್ರೆ ಸತೀಶ್ ಅವ್ರು ಹೇಳಿದ್ದಕ್ಕೆ ಹೇಳ್ತೀನಿ, ಕನ್ನಡದಲ್ಲಿ ಸಿನಿಮಾನೇ ಮಾಡಲ್ಲ. ಸತೀಶ್ ಅವ್ರು ನಿಮ್ಗೆ ಹೇಳ್ತಿರ್ತೀನಿ ಸರ್. ಅಲ್ಲ 1 ನಿಮಿಷ ಮೇಡಮ್, ನಾವು ಸಿನಿಮಾ ಮಾಡಿರೋರು ಎಸ್ ಇವತ್ತಿನ ದಿನ ಅವರನ್ನ ಮೇಡಮ್ ಇವತ್ತಿಲ್ಲಿಗೆ ಬಂದಿದಾರಲ್ಲ ಮೇಡಮ್ ಅವ್ರಿಗೆ, ಯಾಕೆ ಅಂದ್ರೆ ಮುಂದೆ ಸ್ಮೂತ್ ಆಗಿ ಹೋಗ್ಬೇಕು ಅನ್ನೋದಕ್ಕೆ ಅವರು ಬಂದಿದಾರಲ್ವಾ. ಅಲ್ಲ 1 ನಿಮಿಷ ಮೇಡಮ್, ಅದು ಅಧ್ಯಕ್ಷರು ಹೇಳ್ತಾರೆ ಮೇಡಮ್, ಅದನ್ನ ಅಧ್ಯಕ್ಷರು ಹೇಳ್ತಾರೆ. ಆದ್ರೆ ಒಂದು ಅದನ್ನ ಸರಿಯಾದ ಆಂಗಲ್ ತಗೊಂಡಿದ್ರೆ ಒಂದು ಸಂಘದಿಂದ ಒಳ್ಳೆ ಕೆಲಸ ಮಾಡ್ಬೋದಾಯ್ತಲ್ವಾ. ಪಾಸಿಟಿವ್ ನೋಟ್ ನಲ್ಲೇ ತಗೊಂಡ್ರೆ ಸತೀಶ್ ಅವ್ರು ಹೇಳಿದ್ದಕ್ಕೆ ಹೇಳ್ತೀನಿ, ಕನ್ನಡದಲ್ಲಿ ಸಿನಿಮಾನೇ ಮಾಡಲ್ಲ. ಏನಾಗಿದೆ ಸಿನಿಮಾ ಇಂಡಸ್ಟ್ರಿ ಅನ್ನೋದು ನಮಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಯಾವ ಸಿನಿಮಾ ಇವತ್ತಿನ ದಿನ ಗೆಲ್ತಾ ಇದೆ, ಅದ್ರ ಸಿನಿಮಾಗಳು ಬರ್ತಾ ಇದಾವಲ್ವಾ. ಸೊ ಇಲ್ಲಿ ಆಗ್ಬೇಕಾಗಿರೋದು ಏನು, ಟೋಟಲ್ ಆಗಿ ಇವತ್ತು ಅವ್ರು ಹೇಳಿರೋದನ್ನ ನಾವೆಲ್ಲ ಪಾಸಿಟಿವ್ ಆಗಿ ತಗೊಂಡಿರೋದು, ಅದಕ್ಕೆ ಅವರು ಬಂದಿದ್ದಾರೆ ಇಲ್ಲಿ. ಓಕೆ, ಒಂದು ಸಂವಾದ ನಡೀತಾ ಇದೆ ಅಷ್ಟೇ. ಇದೇ ನಾವು ಇಲ್ಲಿ ಯಾರೆಲ್ಲ ಏನೋ ಮಾಡ್ತೀವಿ. ಆದ್ರೆ 1 ಹೇಳ್ತೀನಿ ಹೇಳಿ ಸರ್, ತಮಗೂ ಗೊತ್ತಿದೆ, ಎಲ್ಲ ತಿಳ್ಕೊಂಡು ಬಂದ್ಬಿಟ್ಟು ಅತಿಥಿಗಳು ಇವತ್ತು ಸಿನಿಮಾನೇ ಮಾಡಕ್ ಆಗಲ್ಲ ಸರ್, 0 ಆಗತ್ತೆ. ಆದ್ರೆ ಒಂದು 10 ಸಿನಿಮಾಗಳು ದೊಡ್ಡ ಪ್ರೊಡಕ್ಷನ್ ಬರುತ್ತೆ. ಏನಾಗಿದೆ ಸಿನಿಮಾ ಇಂಡಸ್ಟ್ರಿ ಅನ್ನೋದು ನಮಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಯಾವ ಸಿನಿಮಾ ಇವತ್ತಿನ ದಿನ ಗೆಲ್ತಾ ಇದೆ, ಅದ್ರ ಸಿನಿಮಾಗಳು ಬರ್ತಾ ಇದಾವಲ್ವಾ. ಸೊ ಇಲ್ಲಿ ಆಗ್ಬೇಕಾಗಿರೋದು ಏನು, ಟೋಟಲ್ ಆಗಿ ಇವತ್ತು ಅವ್ರು ಹೇಳಿರೋದನ್ನ ನಾವೆಲ್ಲ ಪಾಸಿಟಿವ್ ಆಗಿ ತಗೊಂಡಿರೋದು, ಅದಕ್ಕೆ ಅವರು ಬಂದಿದ್ದಾರೆ ಇಲ್ಲಿ. ಓಕೆ, ಒಂದು ಸಂವಾದ ನಡೀತಾ ಇದೆ ಅಷ್ಟೇ. ಇದೇ ನಾವು ಇಲ್ಲಿ ಯಾರೆಲ್ಲ ಏನೋ ಮಾಡ್ತೀವಿ. ಆದ್ರೆ 1 ಹೇಳ್ತೀನಿ ಹೇಳಿ ಸರ್, ತಮಗೂ ಗೊತ್ತಿದೆ, ಎಲ್ಲ ತಿಳ್ಕೊಂಡು ಬಂದ್ಬಿಟ್ಟು ಅತಿಥಿಗಳು ಇವತ್ತು ಸಿನಿಮಾನೇ ಮಾಡಕ್ ಆಗಲ್ಲ ಸರ್, 0 ಆಗತ್ತೆ. ಆದ್ರೆ ಒಂದು 10 ಸಿನಿಮಾಗಳು ದೊಡ್ಡ ಪ್ರೊಡಕ್ಷನ್ ಬರುತ್ತೆ. ಹೇಳ್ತಿರೋದು ನಿಜ, ಹೇಳ್ತಿರೋದು ನಿಜ ಸರ್, ಹೌದು. ಎಕ್ಸಾಕ್ಟ್ಲಿ ನಾವು ಇವಾಗಲೂ ಮಾತಾಡ್ತಿದ್ದೀವಿ ಸರ್. ಇದೇ 26ನೇ ತಾರೀಕು ಇಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು
ವಾಣಿಜ್ಯ ಮಂಡಳಿ ಕಡೆಯಿಂದ ಇದೇ ಜಾಗದಲ್ಲಿ ಸಭೆ ನಡೀತಾ ಇದೆ. ಬೇಕಾದ್ರೆ ನಿಮ್ಗೆ ಇವಾಗಲೇ ಕಾಪಿ ಕಳಿಸ್ಕೊಡ್ತೀವಿ. ನಿರ್ಮಾಪಕರ ಸಮಸ್ಯೆಗಳು ಏನು ಎಜುಕೇಶನ್ ಬೇಕಾಗಿರೋದು ನಮ್ಮ ಬುದ್ಧಿವಂತಿಕೆಗೆ, ಆದ್ರೆ ಸಿನಿಮಾ ನಿಜ. ವ್ಯವಹಾರ ಅನ್ನುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ನಾಲೆಡ್ಜ್ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಬೇಕು. ಇಲ್ಲ ಅಂದ್ರೆ ಆ ವ್ಯವಹಾರದ ನಾಲೆಡ್ಜ್ ಇಲ್ಲ ಅಂದ್ರೆ ನೀವಲ್ಲ ನಾನು ಕೂಡ ಎಡವು ಬೀಳ್ತೀನಿ. ಡೆಫಿನೆಟ್ಲಿ ಸರ್. ಅದೇ ಇದನ್ನೇ ಅವರು ಸರ್ ಹೇಳಿದ್ರು. ಅಲ್ಲಲ್ಲ, ನಾವು ಈ ವಿಚಾರಗಳನ್ನ ಏನ್ ಹೇಳಿದ್ವಿ, ನೆನೆ ದಿನ ನಮ್ಮಲ್ಲೂ ಸಹ ನಮ್ಮ ಅನೇಕ ಸದಸ್ಯರು ಸಹ ಇದನ್ನೇ ಹೇಳಾಗೋಗಿದೆ. ಯಾಕೆಂದ್ರೆ ಇವತ್ತು ದಿನ ಪಾರ್ವತಮ್ಮ ರಾಜ್ಕುಮಾರ್ ಆಗಿರಬಹುದು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು, ಅವರ ಒಂದು ಎಜುಕೇಶನ್ ಏನಿತ್ತು ಅನ್ನೋದನ್ನ ನಾವು ನೆನ್ನೆ ದಿನ ಇದೇ ವಿಚಾರ ಮಾತಾಡಿದೀವಿ ಸರ್. ನಾವು ಇಲ್ಲಿ ಹೇಳ್ತಾ ಇದೀವಲ್ಲ, ಯಾರನ್ನೋ ಇಲ್ಲಿ ಒಬ್ಬರನ್ನ ಟೀಸ್ ಮಾಡಕ್ಕಂತೂ ಕರೆದಿದ್ದಲ್ಲ, ವಿಚಾರಗಳು ಬಂದಿತ್ತು. ಹಾಗಾಗಿ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕು ಅಂತ ಇವತ್ತಿನ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸರ್. ನಮಗೆ ಎಲ್ಲರಿಗೂ ಕಂಡ ಇಂಡಸ್ಟ್ರಿ ಪರಿಸ್ಥಿತಿ ಏನಿದೆ, ನೀವ್ ಯಾವ್ದು ಕೂಡ ಅಂತದ್ ಯಾವ ಯಾವ್ದಕ್ಕೂ ಕರೆದಿಲ್ಲ. ಅದೇ ಬೇಗ. ಟಿಕೆಟ್ ಬಗ್ಗೆ ಹೇಳಿದ್ರಲ್ಲ, ಅದು ಕೋರ್ಟ್ ಅಲ್ಲಿ ಇರೋದ್ರಿಂದ ಸರ್ ಬಿಟ್ಟಾಕ್ ಸರ್ ಎಷ್ಟು ಥಿಯೇಟರ್ ಸಿಗ್ತಾರ ಸರ್. ಸರ್ ಬೇರೆ ಭಾಷೆ ರೀ-ರಿಲೀಸ್ ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಸಿಗುತ್ತೆ, ಇಲ್ಲ ರಿಲೀಸ್ ಆಗ್ತಿರೋ ಸಿನಿಮಾ ಸಿಗ್ತಾ ಇಲ್ಲ. ನಿರ್ಮಾಪಕರಿಲ್ಲ ಅಂದ್ರೆ ಯಾವ ನಟನೂ ಬರೋದಿಲ್ಲ ಸರ್. ಯಾವ ಸರ್ ರಾಮಮೂರ್ತಿ ಸರ್, ವಿಜಯ್ ಕಿರ್ಗುಂದರ್ ಯಾರು ಹುಟ್ಟಿದಾರೆ? ಅಮೆರಿಕದಲ್ಲಿ ಇದಾರ, ಇದರಲ್ಲಿ ಇದಾರ, ಇಲ್ಲೇ ಇರೋದು ತಾನೆ ವಿಜಯ್ ಕಿರ್ಗುಂದರ್ ಕರೆದ್ಬಿಟ್ಟು ಅವ್ರೊಬ್ರು ಮೇನ್ ಪ್ರೊಡ್ಯೂಸರ್, ಇಂಡಸ್ಟ್ರಿ ಒಳಗಿದ್ರೆ ಅವ್ರ ಜೊತೆ ಮಾತಾಡ್ಬೋದಲ್ವಾ? ಸ್ಟೇಜ್ ಮೇಲೆ ಬಾ ಅಂತಾರೆ, ಅಲ್ಲಲ್ಲ ಸ್ಟೇಜ್ ಮೇಲೆನೆ ಚಿತ್ರ ಬ್ರಹ್ಮ ಅಂದ್ರೆ ಪುಟ್ಟಣ್ಣ ಕಂಗಲ್ ಅಂತೀವಲ್ವಾ ಮೇಡಮ್, ಓಕೆನಾ? ಮೇಡಮ್ ತಾವು ಹೇಳ್ತಾ ಇರ್ತಕ್ಕಂಥ ವಿಚಾರದ ಬಗ್ಗೆನೆ ಮೇಡಮ್, ತಾವು ಹೇಳ್ತಿರೋ ವಿಚಾರದ ಬಗ್ಗೆ ಈ ಎಲ್ಲ ಪಾಯಿಂಟ್ಗಳು ತಗೊಂಡು ಮೇಡಮ್ 26ನೇ ತಾರೀಕು ನೀವು ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಡಿ. ಅದನ್ನ ನಿರ್ಮಾಪಕರು ಅವ್ರು ಕೋರ್ಟಿಗೆ ಹೋಗಿದ್ರೆ ನಿರ್ಮಾಪಕರು ತೊಂದರೆ ಆಗಿದೆ, ಪ್ರಮೋಷನ್ ದುಡ್ಡು ಪರಿಸ್ಥಿತಿ ಆಗಿದೆ, ಕೋರ್ಟಿಗೆ ದುಡ್ಡು ಹಾಕ್ತಿದ್ದಾರೆ ಪೂರ್ತಿ. ಆ ಸಿನಿಮಾ ಟೀಮ್ ನ ಮತ್ತೆ ಮೇಡಮ್ ನೆಲ್ಲ ಕರೆದು ಕೂರಿಸಿ ಮಾತಾಡಿ ಕ್ಲಿಯರ್ ಮಾಡಿಸ್ಕೊಡಿ ಅದನ್ನ. ರಾಮೂರ್ತಿ ಸರ್, ಈಗ ಯಾವುದೋ ಒಬ್ಬ ಕಮರ್ಷಿಯಲ್ ಹೀರೋ ಯಾವುದೋ ಒಂದು ವೇದಿಕೆಯಲ್ಲಿ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೋ ಒಂದು ಸಮಸ್ಯೆ ಬಗ್ಗೆ ಮಾತಾಡೋದು ಇಷ್ಟೇ ಸೀರಿಯಸ್ ಆಗುತ್ತೆ. ಅಲ್ಲ ಆಗ್ಲಿ ಸರ್, ಖಂಡಿತವಾಗ್ಲೂ ಒಳ್ಳೆ ಬೆಳವಣಿಗೆ ಇದು. ಬೇರೆ ಸಮಸ್ಯೆಗಳಿದೆ ಸರ್. ಒಳ್ಳೆ ಪ್ರೋಗ್ರಾಮ್ ಇದೆ ಕೇಮರಿಂದ, ಅದೇ ಇಲ್ಲ ಅದು ಇವಾಗ ಇನ್ನ ನಿರ್ಮಾಪಕರೆಲ್ಲ ತುಂಬಾ ಇದ್ರಲ್ಲಿದ್ದಾರೆ. ಇವರೆಲ್ಲ ನಿನ್ನೆಯಿಂದ ಫೋನ್ ಮಾಡಿ ಹೇಳಿದ್ರು, ಜನನು ಹೇಳಿದ್ದೆ ನಾನು ಇದು ಮಾಡಿರೋದು. ಇನ್ ಮುಂದಕ್ಕೆ ನಾವೆಲ್ಲ ತಗೊಂಡೇ ತಗೋತೀವಿ. ಹೇಳಿದಾಗೆ ಎಲ್ಲ ಯಾರೇ ಏನೇ ಮಾತಾಡ್ರು, ನಾನ್ ಮಾತಾಡಿದ್ರು ಅಷ್ಟೇ, ಇನ್ ಬೇರೆ ಯಾರೇ ಮಾತಾಡಿದ್ರು ಅದಕ್ಕೆ ಸರ್. ಈಗ ನಿರ್ಮಾಪಕರ ಸಂಘದಿಂದ ಈ ಕ್ಷಣದವರೆಗೂ ಇಲ್ಲಿವರೆಗೂ ಯಾವತ್ತಾದ್ರೂ ನೀವು ಕಲಾವಿದರ ಸಂಘಕ್ಕೆ ಒಂದು ಪತ್ರ ಬರೆದು ಕಲಾವಿದರುಗಳು ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಥವಾ ಇಂಥ ಚರ್ಚೆಗಳು ಕಾನ್ಸೆಪ್ಟ್ ವಿಚಾರವಾಗಿ ಅಥವಾ ರೆಮ್ಯುನರೇಷನ್ ವಿಚಾರವಾಗಿ ಯಾವತ್ತಾದ್ರೂ ನೀವು ಅಪ್ರೋಚ್ ಮಾಡಿದ ಉದಾಹರಣೆಗಳು ಇದೆಯಾ ಸರ್? ಯಾಕಂದ್ರೆ ಚೇಂಬರ್ ಅಲ್ಲಿ ಇಂಪಾರ್ಟೆಂಟ್ ಅಲ್ವಾ ಸರ್? ಈಗ ಹೊಸದಾಗಿ ಸೌತ್ ಇಂಡಿಯಾ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಂತ ಇದಾಗಿದೆ. ಮೊನ್ನೆ ಕೇರಳದಲ್ಲಿ ಮೀಟಿಂಗ್ ಆಗಿದೆ, ಚೆನ್ನೈಯಲ್ಲಿ ಆಗಿದೆ, ನೆಕ್ಸ್ಟ್ ಮಂತ್ ನಮ್ಮಲ್ಲೂ ಮೀಟಿಂಗ್ ಆಗಿದೆ. ಇಲ್ಲ ಇದಕ್ಕೆಲ್ಲ ಪಕ್ಕ ರೂಪುರೇಷೆ ಎಲ್ಲ ನಮ್ಮ ಸೌತ್ ಇಂಡಿಯನ್ ಎಲ್ಲ ನಿರ್ಮಾಪಕರ ಸಂಘದವರು ಸೇರಿ ಒಟ್ಟಿಗೆ ಅದನ್ನ ಮಾಡ್ತಾ ಇದ್ದೀವಿ. ಅದೆಲ್ಲ ಸ್ವಲ್ಪ ನಮ್ಗೆಲ್ಲ ತಿಳಿಸ್ತೀವಿ, ಅದು ಇನ್ನೇನು ಸ್ವಲ್ಪ ದಿನ ಕಾರ್ಯಗತ ಆಗಿದೆ. 100% ನಡೀತಾ ಇದೆ. ಈಗ ಇಲ್ಲ ಈಗ ರೇಟ್ಗಳ ಸಮಸ್ಯೆಗಳಿಂದ ನಮ್ಗೆಲ್ಲ ಗೊತ್ತಿರೋ ವಿಷಯ ಏನಂದ್ರೆ, ಮೊನ್ನೆ ಅಯೋಗ್ಯ ಟೂ ಸಿನಿಮಾದಲ್ಲಿ ಸತೀಶ್ ಅವರು ಮಾತಾಡಿರೋದು ಇದೆಲ್ಲ ಗೊತ್ತಿರೋ ವಿಷಯ. ಅದು ಅವ್ರು ಹೇಳಿರೋದು ನಿರ್ಮಾಪಕರು ಎಜುಕೇಟೆಡ್ ಆಗಿ ಬರ್ಬೇಕು ಅಂತ ಹೇಳಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ನಾವು ಎಜುಕೇಟೆಡ್ ಆಗಿರ್ಲೇಬೇಕು ಅನ್ನೋ ಉದ್ದೇಶ ನಮಗ್ ತಿಳಿಸ್ತಾರೆ. ನೀವು ಅರ್ಥ ಮಾಡ್ಕೊಂಡಿದ್ರೆ ತಪ್ಪು ಸರ್. ಯಾಕಂದ್ರೆ ಅವ್ರು ಹೇಳಿದ ಉದ್ದೇಶ ಅಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ರು. ಜೊತೆಗೆ ಎಜುಕೇಶನ್ ಅಂತಂದ್ರೆ ಸಿನಿಮಾದ ಅವರು ನಿರ್ಮಾಪಕರು ಎಜುಕೇಟೆಡ್ ಆಗಿ ಬರ್ಬೇಕು,
ಎದುರುಗಡೆ ಒಬ್ಬ ನಿರ್ಮಾಪಕ ಕುಂತಿದ್ದವರು ಅವರು ತುಂಬಾ ತಿಳ್ಕೊಂಡು ಮಾಡಿದ್ದಾರೆ, ಇಲ್ಲಿವರೆಗೂ ಅವ್ರು ಮಾಡಿರೋ ಎಲ್ಲ ಸಿನಿಮಾ ಎಲ್ಲ ಗೆದ್ದಿದ್ದಾವೆ ಅನ್ನೋ ವಿಷಯದಲ್ಲಿ ಹೇಳಿದಾಗ ಅವರು ಯಾವ ಸಿನಿಮಾಗಳು ಮಾಡಿದ್ದಾರೆ, ಅವರು ಬರೀ ಹಂಚಿಕೆದಾರರು ಮತ್ತೆ ಇಲ್ಲ ಫೈನಾನ್ಸಿಯರು, ಆ ವಿಷಯದಲ್ಲಿ ಅವ್ರು ಒಬ್ಬರನ್ನ ತೋರಿಸಿ ಮಾತಾಡಿದಕ್ಕೆ ಕೆಲ ನಿರ್ಮಾಪಕರಿಗೆ ಬೇಸರ ಆಗಿದೆ. ಇನ್ ಕೆಲವೊಬ್ರು ನಿರ್ಮಾಪಕರು ಖುಷಿ ಪಟ್ಟಿದ್ದಾರೆ ಸರ್. ಬಟ್ ರಿಯಾಲಿಟಿ ಏನ್ ಗೊತ್ತಾ ಸರ್, ವಿಷಯ ಇಷ್ಟೇನೆ ಅವ್ರು ಹೇಳಿದ್ದು. ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಸುಳ್ಳು ಇದೆ, ನಮ್ಮ ಕನ್ನಡ ನಿರ್ಮಾಪಕರ ಬಗ್ಗೆ ಕೆಲವು ತಮ್ಗಳ ಮುಂದೆನೆ ಮಾತಾಡಿರೋದ್ರ ಬಗ್ಗೆ ಕೆಲವು ನಿರ್ಮಾಪಕರು ನಮ್ಗೆ ಫೋನ್ ಮಾಡಿ ಒಬ್ಬ ನಿರ್ಮಾಪಕ ಎಜುಕೇಟೆಡ್ ಆಗಿರ್ಬೇಕು ಅಂದ್ರೆ ಯಾವ ಅರ್ಥ ಅಂತ ಕೇಳಿದಾಗ ಅದಕ್ಕೋಸ್ಕರ ನಾವು ಇಲ್ಲಿ ಸಭೆ ಕರೆದಿದ್ದನ್ನೆಲ್ಲ ಆಹ್ವಾನಿಸಿದೀವಿ. ಏನು ಅಂತಂದ್ರೆ ಪ್ರತಿಯೊಬ್ಬ ನಿರ್ಮಾಪಕನು ಎಜುಕೇಟೆಡ್ ಆಗಿರ್ಬೇಕು ಅಂತ ಅವ್ರು ಮಾತಾಡಿರೋದು ಯಾವ ವಿಷಯದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ನಮ್ಮ ನಿರ್ಮಾಪಕರಿಗೆ ಗೊತ್ತಾಗಿರೋದು ಏನಂದ್ರೆ ಎಲ್ಲ ಎಜುಕೇಟೆಡ್ ಆಗಿರೋರು ನಿರ್ಮಾಪಕರಾಗಿರ್ಬೇಕು ಅಂತ ಹೇಳಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿರೋದು. ಅದಕ್ಕೋಸ್ಕರ ಈ ಮಾಧ್ಯಮ ಕರೆದಿ ಮಾಡ್ತೀವಿ. ಏನಂತಂದ್ರೆ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಸೋಲು ಗೆಲುವು ಅನ್ನೋದು ಅವ್ರಿಗೂ ಗೊತ್ತಿದೆ. ಆ ಎಲ್ಲ ನಿರ್ಮಾಪಕರು ಎಜುಕೇಟೆಡ್ಗಳ ಅನ್ನೋದೊಂದು ಪ್ರಶ್ನೆ ಇದೆ. ಮತ್ತೆ ಈಗ ಅವರು ಅಷ್ಟರಲ್ಲಿ ನಾವು ಈ ಮೀಟಿಂಗ್ ಎಲ್ಲ ಕರೆದಾಗ ಅವರು ಒಂದು ಹೇಳಿದ ಆ ರೀತಿ ಅಲ್ಲ, ನಾನು ಆಟ ಗೊತ್ತಿರಬೇಕು, ಚಿತ್ರರಂಗದಲ್ಲಿ ಪ್ರತಿಯೊಂದು ವಿಷಯಗಳು ಗೊತ್ತಿದ್ದು ಬರೋರಿಗೆ ನಾನು ಹೇಳಿರೋದು. ನಾನು ಎಜುಕೇಟೆಡ್ ಅಂದ್ರೆ